ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರದೀಪ್ ಕುಂಟಿ ಅಧಿಕಾರ ಸ್ವೀಕಾರ. ಐವನ್ ಡಿಸೋಜರ್ ಅವರಿಗೆ ಬೀದರ್ನ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಕ್ರೈಸ್ತ ಮುಖಂಡರ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ 200 ಕೋಟಿ ಮೀಸಲು. ಐವನ್ ಡಿಸೋಜಾ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರದೀಪ್ ಕುಂಟಿ ಅವರು ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹೇಶ್ ಮೇಘಣ್ಣ ಅವರ, ಚಂದ್ರಕಾಂತ್ ಪೂಜಾರ್ ಹಾಗೂ ಬೀದರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ ನಾಮೇಗೌಡರ, ಭಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾಡ್ ಶೆಟ್ಟಿ, ಪೊಲೀಸ್ ಇಲಾಖೆಯ ಆಡಳಿತಾಧಿಕಾರಿ ಕಾವೇರಿ ಸೇರಿದಂತೆ ಜಿಲ್ಲೆಯ ಎಲ್ಲ ಸಿಪಿಐ ಮತ್ತು ಪಿಎಸ್ಐ ಹಾಗೂ ಪೊಲೀಸ್ ಇಲಾಖೆಯ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತುಂಬ ಖುಷಿ ಆಯಿತು. ಇವತ್ತು ಆಸ್ ಎನ್ SP ಬೀದರ್ ಜಿಲ್ಲೆ ಇವತ್ತು ಚಾರ್ಜ್ ತಗೊಂಡಿದ್ದು ತುಂಬ ಖುಷಿಯಾದಂಥ ವಿಷಯ. ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ನನ್ನ ಸರ್ವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ಕಡೆಯಿಂದ ಕೂಡ ನಾನು ಅದೇ ರೀತಿಯ ಸಪೋರ್ಟನ್ನು ನಾನು ಬಯಸ್ತಾ ಇದ್ದೇನೆ, ಇರ್ತೀರಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೂ ಗಂಭೀರ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡೋಣ. ಮಹಿಳೆಯರಿಗೆ, ದುರ್ಬಲರಿಗೆ, ಮೋಸ್ಟ್ ಅಂಡರ್ ಪ್ರಿವಿಲೇಜ್ಗೆ ಎಲ್ಲರಿಗೂ ನ್ಯಾಯ ಸಿಗುವ ರೀತಿ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ರೀತಿ ಕೆಲಸ ಮಾಡ್ತೇನೆ. ಅದೇ ರೀತಿ ಇವರೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಅದೇ ರೀತಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೆ ನಾನು ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತೇನೆ. ಕರ್ನಾಟಕ ವಿಧಾನ ಪರಿಷತ್ತಿಗೆ ದ್ವಿತೀಯ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಬೀದರ್ನ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಕ್ರೈಸ್ತ ಮುಖಂಡರ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಹಲಿಗೆ ಬಾರಿಸುವ ಮೂಲಕ ಮೋದಿಗೆ ಐವನ್ ಡಿಸೋಜಾ ಅವರಿಗೆ ಅದ್ದೂರಿ ಸ್ವಾಗತ ಮಾಡಿದರು. ಬಳಿಕ ಬೀದರ್ನ ಎಲ್ಲ ಕ್ರೈಸ್ತ ಮುಖಂಡರು ಐವನ್ ಡಿಸೋಜಾ ಅವರಿಗೆ ಆತ್ಮೀಯವಾಗಿ ಬೃಹತ್ ಹೂವಿನ ಮಾಲಾರ್ಪಣೆಯಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿ ಐವನ್ ಡಿಸೋಜಾ ಅವರು ಮಾತನಾಡಿ, ಇವತ್ತು ಎಲ್ಲರ ಪ್ರೀತಿಯ ಆಶೀರ್ವಾದ ಪ್ರಾರ್ಥನೆಯಿಂದ ನಾನು ಈ ಸ್ಥಾನದಲ್ಲಿದ್ದೇನೆ. ಇದು ನನಗೆ ಜವಾಬ್ದಾರಿಯುತ ಸ್ಥಾನವಾಗಿದೆ. ರಾಜಕೀಯ ಎನ್ನುವಂತಹದ್ದು ಹೂವು ಮುಳ್ಳಿನ ಹಾಸಿಗೆ ಇರುತ್ತದೆ. ಅದನ್ನು ಯಾರು ಯಾವ ರೀತಿ ಭಾವಿಸುತ್ತಾರೆ ಆ ರೀತಿ ಅವರಿಗೆ ಭಾಸವಾಗುತ್ತದೆ ಎಂದರು. ನಾವು ಬಹಳ ಜಾಗೃತಿಯಿಂದ ಕೆಲಸ ಮಾಡಬೇಕಾಗುತ್ತದೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತು ಇರಲಿ, ಲೋಕಸಭೆ ಇರಲಿ, ರಾಜ್ಯಸಭೆ ಇರಲಿ, ಸಮಾಜದ ಜನರು ಕಷ್ಟ ಕಾರ್ಪಣ್ಯಗಳೇಬೇಕು, ಸ್ಪಂದಿಸಬೇಕು ಅಂತ ನಿರೀಕ್ಷೆ ಮಾಡುತ್ತಾರೆ. ಆದರೆ ಇವತ್ತಿನ ರಾಜಕೀಯದಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಪರಿಸ್ಥಿತಿ ಇರುವುದಿಲ್ಲ. ಎಲ್ಲರನ್ನು ಸಂತೋಷಪಡಿಸಲು ಸಾಧ್ಯವಾಗುವುದಿಲ್ಲ. ಯಶಸ್ವಿ ರಾಜಕಾರಣಿಯಾಗಬೇಕಾದರೆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಅದರಲ್ಲೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾವುಗಳು ನಮ್ಮಿಂದ ಆದರೆ ಆಗುತ್ತದೆ ಅಂತ, ಇಲ್ಲವಾದಲ್ಲಿ ಆಗಲ್ಲ ಅಂತ ನೇರವಾಗಿ ತಿಳಿ ಹೇಳಬಿಡಬೇಕು ಎಂದರು. ಅಧಿಕಾರ ಇರಲಿ ಇರದೇ ಇರಲಿ, ದೇವರು ನಮಗೆ ಆ ಶಕ್ತಿ ಸಾಮರ್ಥ್ಯ ನೀಡಿದಾಗ ಜನ ಸೇವೆ ಮಾಡಲು ಮುಂದೆ ಬರಬೇಕು ಅಂದರು. ಸಮುದಾಯದ ಜನರ ಅಭಿವೃದ್ಧಿಗೆ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿದ್ದೇನೆ. ಯಾರಿಗೆ ಏನೇ ಸಮಸ್ಯೆಗಳಿದ್ದರೂ ನನ್ನ ಕಚೇರಿಗೆ ಬಂದು ಭೇಟಿ ಮಾಡಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೆವರೆಂಡ್ ಘನ್ MP ಜೈಪಾಲ್, ಫಾದರ್ ಜಾನ್ ವೆಸ್ಲಿ, ಮಾಜಿ ಪುಡ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್, KPCC ಮಹಿಳಾ ಘಟಕದ ಅಧ್ಯಕ್ಷ ವನಿಲಾ ಸೂರ್ಯವಂಶಿ, ಸುನಿಲ್ ಬಚ್ಚನ್, SP ರಾಜಶೇಖರ್, ಫಿಲಿಪ್, ಜಾರ್ಜ್ ಫರ್ನಾಂಡಿಸ್, ಶಾಮರಾವ್ ಬಂಬುಳ್ಗಿ, ಅನಿಲ್ ಜಾಧವ್, ಅಬ್ದುಲ್ ಮನ್ನನ್ ಸೇಠ್, ಯೇಸುದಾಸ್ ಆಣದುರೆ, ಅಣ್ಣರಾವ್ ನವದಗೇರಿ, ಮೋಸೆಸ್ ನಿರ್ಣಾಕರ್, ರಿಚಾರ್ಡ್ ಸೇರಿದಂತೆ ಕ್ರೈಸ್ತ ಮುಖಂಡರು ಇದ್ದರು. ಇವತ್ತು ದ್ವಿತೀಯ ಬಾರಿ ವಿಧಾನ ಪರಿಷತ್ನ ಶಾಸಕನಾದ ಮೇಲೆ ಬೀದರ್ ಜಿಲ್ಲೆಗೆ ಬಂದು ಬೀದರ್ ಜಿಲ್ಲೆಯ ಕ್ರೈಸ್ತ ಸಮುದಾಯದ ನಾಯಕರೊಂದಿಗೆ ಮಾತಾಡಿದ್ದೇನೆ. ಎಲ್ಲ ಚರ್ಚುಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಮಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರ ಬೇಕು ಮತ್ತು ನೆಮ್ಮದಿಯ ಜೀವನ ಬೇಕು. ಇವತ್ತು ನಮ್ಮ ಸಮುದಾಯದ ಮೇಲೆ ನಡೆಯುವಂಥ ಅನೇಕ ಅಕ್ರಮಕಾರಿ ಹಲ್ಲೆಗಳು ಮತ್ತು ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನಾವು ನಮ್ಮ ಗಮನವನ್ನು ಸೆಳೆದಿದ್ದಾರೆ. ನಮ್ಮ ಸಮುದಾಯ ಇವತ್ತು ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಜನರಿಗೆ ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ.
ಅನೇಕ ಚರ್ಚುಗಳಲ್ಲಿ ಅನೇಕ ರೀತಿಯ ಪ್ರಾರ್ಥನೆಗಳು ನಡೀತಾ ಇವೆ. ನಮ್ಮ ಚರ್ಚುಗಳಿಗೆ ಕೆಲವು ಕಡೆಗಳಲ್ಲಿ ಸರಿಯಾದಂಥ ಜಾಗದ ವ್ಯವಸ್ಥೆ ಇಲ್ಲ, ಕೆಲವು ಕಡೆಗಳಲ್ಲಿ ಸಮುದಾಯ ಭವನಗಳಿಲ್ಲ, ಕೆಲವು ಕಡೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಅದೇ ರೀತಿ ಹೆಚ್ಚು ಹೇಳಬೇಕಂತ ಇದ್ದರೆ ಕೆಲವು ಕಡೆ ಸ್ಮಶಾನ ಭೂಮಿಗಳು, ನಮ್ಮ ಜೀವನದ ಕೊನೆಯ ಅಂಗವಾಗಿರ್ತಕ್ಕಂಥದ್ದು ನಮಗೆ ಕೊಂಡೋಗುವಂಥದ್ದು ಸ್ಮಶಾನಕ್ಕೆ. ಆ ಸ್ಮಶಾನದ ಭೂಮಿಗಳು ಅನೇಕ ಚರ್ಚುಗಳಿಗೆ ಒದಗಿಸಿಕೊಟ್ಟಿಲ್ಲ ಅಂತೇಳೋದು ಕೂಡ ಅನೇಕ ಕಡೆಗಳಲ್ಲಿ ಮನವಿಗಳನ್ನು ನೀಡಿದ್ದಾರೆ. ಅದೆಲ್ಲ ನಾನು ಸ್ವೀಕಾರ ಮಾಡಿದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಎಲ್ಲಿ ಸರ್ಕಾರಿ ಭೂಮಿಗಳಿದೆಯೋ ಅದನ್ನು ಗುರುತಿಸಿ ಎಲ್ಲೆಲ್ಲಿ ನಮ್ಮ ಸಮುದಾಯಗಳ ಸ್ಮಶಾನಗಳು ರಚನೆ ಮಾಡಲು ಅವಕಾಶ ಇದೆಯೋ ಅಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದ ಕೊಡುವಂಥ ಯೋಜನೆಗಳ ಬಗ್ಗೆ ಪುನರ್ ಪರಿಶೀಲನೆಯನ್ನು ಮಾಡಿದ್ದೇನೆ ಮತ್ತು ಫಲಾನುಭವಿಗಳ ಜೊತೆ ಮಾತಾಡಿದ್ದೇನೆ. ಇನ್ನೂ ಹೆಚ್ಚಿನ ಅನುದಾನ ಕೊಡಿ, ನಮಗೆ ಹೆಚ್ಚು ಗಂಗಾ ಕಲ್ಯಾಣಗಳ ಬೋರ್ವೆಲ್ ಮಾಡಿಕೊಡಿ, ನಮಗೆ ಹೆಚ್ಚು ಅನುದಾನವನ್ನು ಶ್ರಮಶಕ್ತಿಯಲ್ಲಿ ಕೊಡಿ ಮತ್ತು ಮಕ್ಕಳಿಗೆ ಅರಿವು ಯೋಜನೆ ಅಡಿಯಲ್ಲಿ ಯಾರು ಡಿಗ್ರಿ ಇಂಜಿನಿಯರಿಂಗ್ ಮಾಡ್ತಾರೆ ಅವರಿಗೆ ನಾವು ಸೀಟಿಂದ ಸೆಲೆಕ್ಟ್ ಆದರೆ ಧರ್ಮಾರ್ಥವಾಗಿ ಫೀಸ್ ಕಟ್ಟುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅದು ಮುಟ್ಟಿಸಲಿಕ್ಕೆ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ಮತ್ತು ಕಟ್ಟಬೇಕು ಮತ್ತು ಅವರು ಗುರುತಿಸಬೇಕು ಅಂತ ಹೇಳೋದನ್ನು ಹೇಳಿದ್ದೇನೆ. ಎಲ್ಲರೂ ಭಾಳ ದೊಡ್ಡ ಅಭಿಮಾನದಿಂದ ನಾನು MLC ಆದ್ದನ್ನು ಭಾಳ ಆನಂದಪಟ್ಟಿದ್ದಾರೆ ಮತ್ತು ಸಂತೋಷಪಟ್ಟಿದ್ದಾರೆ ಮತ್ತು ಹೋದ ಕಡೆಗಳಲ್ಲೆಲ್ಲ ಸನ್ಮಾನದ ಸುರಿಮಳೆಯನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಅವರು ನನ್ನ ಮೇಲೆ ತೋರಿಸಿದಂಥ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಆ ಅಭಿಮಾನವನ್ನು ಸ್ವೀಕಾರ ಮಾಡಿದ್ದೇನೆ. ಜವಾಬ್ದಾರಿಯಿಂದ ಮುಂದೆ ಬರುವ ದಿನಗಳಲ್ಲಿ ಅವರ ಸಂಕಷ್ಟಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಕರ್ನಾಟಕ ವಿಧಾನ ಪರಿಷತ್ತಿಗೆ ಶಾಸಕರಾಗಿ ದ್ವಿತೀಯ ಬಾರಿಗೆ ಆಯ್ಕೆಯಾದ ಐವನ್ ಡಿಸೋಜಾ ಅವರು ಮೊಟ್ಟಮೊದಲ ಬಾರಿಗೆ ಬೀದರ್ ಭೇಟಿ ನೀಡಿದ ಹಿನ್ನೆಲೆ ಬೀದರ್ನ ದಾವಿ ಸೈನ್ಯ ಹಾಗೂ ಕ್ರೈಸ್ತ ಮುಖಂಡರಾದ SP ರಾಜಶೇಖರ್ ಹಾಗೂ ವಿಜಯರಾಜ್ ಮಿಷನ್ ಅಧ್ಯಕ್ಷರಾದ ವಿಜಯಶ್ರೀ ಧನರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಸ್ತ ಮುಖಂಡರ ಸಮ್ಮುಖದಲ್ಲಿ ಬೀದರ್ ಕ್ಷೇತ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ SP ರಾಜಶೇಖರ್ ಅವರ ಕಚೇರಿ SR ಪಂಡಿತ್ ಸ್ಕೂಲ್ ಸಭಾಂಗಣದಲ್ಲಿ ಐವನ್ ಡಿಸೋಜಾ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕ್ರೈಸ್ತ ಸಮುದಾಯದ ಕಿರೀಟ ಐವನ್ ಡಿಸೋಜಾ ಅವರಾಗಿದ್ದಾರೆ ಎಂದು SP ರಾಜಶೇಖರ್ ಅವರು ಮಾತನಾಡಿ ತಿಳಿಸಿದರು. ಕರ್ನಾಟಕ ಸರ್ಕಾರ 2ನೇ ಅವಧಿಗೆ ಐವನ್ ಡಿಸೋಜಾ ಅವರನ್ನು MLC ಆಗಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಬೀದರ್ ಎಂದರೆ ಐವನ್ ಡಿಸೋಜಾ ಅಪಾರ ಕಾಳಜಿ, ಕಳಕಳಿ. ಹಾಗಾಗಿಯೇ ಅವರು ಮೊದಲು ಬೀದರ್ಗೆ ಭೇಟಿ ನೀಡಿದ್ದಾರೆ. ನಮ್ಮೆಲ್ಲ ಕ್ರೈಸ್ತರಿಗೆ ಸಂರಕ್ಷಣೆ ಹೊಣೆ ಐವನ್ ಡಿಸೋಜಾ ಅವರ ಮೇಲಿದೆ. ಕ್ರೈಸ್ತರ ಕುಂದು ಕೊರತೆಗಳನ್ನು ಆಲಿಸುವಂತೆ, ಕ್ರೈಸ್ತರು ರಾಜಕೀಯವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಯಾಗುವಂತೆ ಸಹಕರಿಸಿ ಎಂದು SP ರಾಜಶೇಖರ್ ಅವರು ಮಾತನಾಡಿ ತಿಳಿಸಿದರು. ಐವನ್ ಡಿಸೋಜಾ ಅವರು ಮಾತನಾಡಿ, ಬೀದರ್ಗೆ ಯಾವಾಗಲೂ ಬಂದಾಗಲೂ ನನಗೆ ಬಹಳ ಪ್ರೀತಿ ತೋರುತ್ತಾರೆ. ತಮ್ಮ ಸ್ವಂತಿಕೆಗಿಮಿತ ಸ್ವಾರ್ಥಕ್ಕಿಂತ ಸಮುದಾಯದ ಜನರ ಏಳಿಗೆ ಮಾಡುವುದು, ಗೌರವ ಕಾಪಾಡುವುದು, ಅಭಿವೃದ್ಧಿ ಮಾಡುವುದೇ ನನ್ನ ಜವಾಬ್ದಾರಿತವಾಗಿದೆ. ದೇಶದ ಕಾನೂನು, ನೆಲ, ಜಲ, ಭಾಷೆ ಎಲ್ಲರದಲ್ಲಿಯೂ ಆವರಿಸಿಕೊಂಡಿರುವ ಸಮುದಾಯ ಕ್ರೈಸ್ತ ಸಮುದಾಯವಾಗಿದೆ. ಬರೀ ಕ್ರೈಸ್ತ ಸಮುದಾಯವಷ್ಟೇ ಅಲ್ಲದೆ ಸಮಾಜದ ಕಟ್ಟಕಡೆಯ ಜನರ ರಕ್ಷಣೆ ಮಾಡುವುದು, ಪ್ರೋತ್ಸಾಹ ನೀಡುವುದು, ಜೊತೆಗೆ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡುವ ಸಮುದಾಯ ಕ್ರೈಸ್ತ ಸಮುದಾಯವಾಗಿದೆ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರೈಸ್ತರ ಕೊಡುಗೆ ಅಪಾರವಾಗಿದೆ. ಕ್ರೈಸ್ತರು ಮತಾಂತರ ಮಾಡುತ್ತಾರೆ, ಕ್ರೈಸ್ತರನ್ನು ಹೊಡೆಯಬೇಕು, ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡಬೇಕು ಎನ್ನುವಂತಹದ್ದು ಕೆಲವರ ದೃಷ್ಟಿಕೋನ ಆಗಿದೆ. ಮತಾಂತರ ನಿಷೇಧ ಕಾಯ್ದೆ ಜಾರಿ ತಂದಿರಬಹುದು, ಆದರೆ ಇದಲ್ಲದೆ ಕ್ರೈಸ್ತರಿಗೆ ರಕ್ಷಣೆ ಮಾಡಿ ಎನ್ನುವಂತಹ ಅನಿವಾರ್ಯ ಬಂದಿದೆ. ಆದರೆ ಕ್ರೈಸ್ತರ ಪ್ರಗತಿ, ಅಭಿವೃದ್ಧಿ ಮಾಡುವುದು, ಅವರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು. ನಿಮ್ಮೆಲ್ಲರ ಪ್ರಾರ್ಥನೆ ಇದ್ದಲ್ಲೇ ಇವತ್ತು ನಾನು ಈ ಸ್ಥಾನದಲ್ಲಿದ್ದೇನೆ. ಮಾಜಿ ನಗರಸಭೆ ಸದಸ್ಯರಾದ ರಾಮದಾಸ್, SR ಪಂಡಿತ್, ವಿಜಯ್ ಕೋಪರೇಟಿವ್ ಸೊಸೈಟಿ, ಅರ್ಜುನ್ ಪಾಸ್ಟರ್, ರಜನಿಕಾಂತ್, ಅನಿಲ್ ನಿಡೋದ, ರೆವರೆಂಡ್ ಪ್ರಮೋದ್, ವಿಜಯ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರಾದ SP ರಾಜಶೇಖರ್, ಫಿಲೋಮನ್, ಜಾರ್ಜ್ ಫರ್ನಾಂಡಿಸ್, ವಿಜಯರಾಜ್ ವಿಷನ್ ಅಧ್ಯಕ್ಷರಾದ ಧನರಾಜ್ ಮಂಡ್ಯಪ್ಪ ಉಪಸ್ಥಿತರಿದ್ದರು. Thank you.
ಬಹುಶಃ ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಯಾರಿಗೂ ತನ್ನದೇ ಆದ ಸ್ವಾರ್ಥ ಸಾಧನೆಗಾಗಿ ಇರುವಂತಹದ್ದು ಅಂತೇಳಿ ಜನಸಾಮಾನ್ಯರ ಮನಸ್ಸಿನಲ್ಲಿದೆ. ಇವತ್ತು ರಾಜಕೀಯ ಅಂದರೆ ಅದು ಗುಲಾಬಿಗಳ ಆಸೆಗೆ ಅಲ್ಲ. ರಾಜಕಾರಣ ಅಂತ ಹೇಳಿದ್ರೆ ಅದು ಒಂದು ಮುಳ್ಳಿನ ಹಾಸಿಗೆ. ಆ ಹಾಸಿಗೆಯಲ್ಲಿ ಮಲಗಬೇಕಾದ್ರೆ ನಾವು ಬಹಳ ಜಾಗರೂಕತೆಯಿಂದ ಮುಳ್ಳು ತಾಗಬಾರ್ದು, ಹಾಸಿಗೆಗೆ ತೂತಾಗಬಾರ್ದು, ದೇಹಕ್ಕೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಸಮಾಜದಲ್ಲಿ ಇವತ್ತು ನಾವು ನಡೆದುಕೊಂಡು ಹೋಗುವಂತಹದ್ದು ಬಹಳ ಅಗತ್ಯತೆ ಇದೆ. ಇವತ್ತು ಸಮಾಜ ಓರ್ವ ಶಾಸಕನಾದಾಗ ಅದು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿರಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಒಬ್ಬ ಸದಸ್ಯನಾದಾಗ ಸಮಾಜದಲ್ಲಿ ಬಹಳಷ್ಟು ಜನರು ತಮ್ಮನ್ನ ತುಂಬ ಸಹಾಯವನ್ನು ನಿರೀಕ್ಷೆ ಮಾಡ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು ಅಂತೇಳಿ ಜನ ನಿರೀಕ್ಷೆ ಮಾಡ್ತಾರೆ. ಆದರೆ ಇವತ್ತಿನ ರಾಜಕಾರಣ ಎಲ್ಲರಿಗೂ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಕಷ್ಟಕರವಾಗಿದೆ. ಹಾಗಾಗಿ ಸಮಾಜದಲ್ಲಿ ನಾವು ಜನರನ್ನ ಹಿಡಿದುಕೊಂಡು ಹೊಂದಿಕೊಂಡು ಸಮಾಜ ಎಲ್ಲ ವರ್ಗ ಜನರನ್ನ ಪ್ರೀತಿ ವಿಶ್ವಾಸದಿಂದ ನಮ್ಮೊಳಗೆ ತೆಗೆದುಕೊಂಡು ನಾವು ಸಮಾಜದಲ್ಲಿ ಮುನ್ನಡೆದಾಗ ಒಬ್ಬ ಯಶಸ್ವಿ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಇದೆ. ಯಶಸ್ವಿ ರಾಜಕಾರಣಿಯ ಗುಟ್ಟು ಏನಪ್ಪಾ ಅಂದರೆ ಅದು ಒಬ್ಬನಿಗೆ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನ ಕೆಲಸ ಕಾರ್ಪಣ್ಯಗಳು ಮಾಡಿ ಅವನ ಜೊತೆಯಲ್ಲಿ ಅವರಿಗೆ ಸಮಾಧಾನ ಮಾಡಿ ರಾಜಕಾರಣದಲ್ಲಿ ಶಬಾಸ್ ಅಂದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರೀತಿ ಮತ್ತು ವಿಶ್ವಾಸ ಇಟ್ಟುಕೊಂಡು ಒಬ್ಬರನ್ನ ಸಮಾನ ದೃಷ್ಟಿಯಿಂದ ನೋಡಿ ತನ್ನಿಂದ ಆಗುವುದು ಆಗ್ತದೆ, ಆಗದಿದ್ದದ್ದು ಆಗುವುದಿಲ್ಲ ಅಂತೇಳಿ ನೇರವಾಗಿ ಅವನಿಗೆ ತಿಳಿ ಹೇಳಿ ಸಮಾಜದಲ್ಲಿ ಕೆಲಸ ಕಾರ್ಪಣ್ಯಗಳು ಮಾಡಿದರೆ ಬಹುಶಃ ತಕ್ಕ ಮಟ್ಟಿಗೆ ನಾವು ಸಮಾಜದಲ್ಲಿ ಒಳ್ಳೆಯ ಕಾರ್ಯನಿರ್ವಹಣೆ ಮಾಡಬಹುದು ಅಂತ ನನಗಂತೂ ಅನಿಸ್ತಾ ಇದೆ. ಸೇವೆಯನ್ನು ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಎಲ್ಲ ವರ್ಗಗಳ ಜನರ ಯಾರು ನನ್ನ ಹತ್ರ ಬಂದರೂ ಐ ನೆವರ್ ಸೆಡ್ ನೋ ಫಾರ್. ಯಾರೊಬ್ಬ ವ್ಯಕ್ತಿ ರಾಜಕಾರಣಿಗಳನ್ನ ಹೋಗಿ ಅವರನ್ನು ಸಂಪರ್ಕಿಸ್ತಾನೆ ಅಂದರೆ ಅವನಿಗೆ ಸಮಾಜದಲ್ಲಿ ಅಥವಾ ಅವನ ಜೀವನದಲ್ಲಿ ಅಥವಾ ಪರಿಸರದಲ್ಲಿ ಏನಾದರೂ ಕಷ್ಟ ಇದೆ ಅಂತ ಅರ್ಥ. ನನಗೆ ಯಾವುದೇ ಕರೆಗಳು ಬಂದಾಗ ನಾನು ಆ ಕರೆಗಳನ್ನು ನಿರ್ಲಕ್ಷ್ಯಕ್ಕೆ ಮಾಡುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಒಬ್ಬರನ್ನ ಕರೆ ಮಾಡಿ ನೀವು ಎಲ್ಲಿದ್ದೀರಿ ಅಂತ ಕೇಳಬೇಕಿದ್ರೆ ಅವನಿಗೆ ಏನಾದರೂ ಕಷ್ಟ ಇದೆ ಅಂತ. ಹಾಗಾಗಿ ಇವತ್ತು ಸಮಾಜ ಎಲ್ಲರನ್ನ ಒಟ್ಟು ಸೇರಿಸುವಂತಹದ್ದು. ಸಮಾಜದಲ್ಲಿ ಇವತ್ತು ಬಡತನದವರು ತುಂಬಾ ಬಡವರಾಗಿದ್ದಾರೆ, ಶ್ರೀಮಂತರು ಅತ್ಯಂತ ದೊಡ್ಡ ಶ್ರೀಮಂತರಾಗಿದ್ದಾರೆ, ಮತ್ತು ಮಧ್ಯಮ ವರ್ಗದವರಾಗಿ ತಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಕಾರ್ಮಿಕರು, ಅನೇಕ ಕಾರ್ಮಿಕರು ಇವತ್ತು ಸಮಾಜದಲ್ಲಿ ಧ್ವನಿ ಇಲ್ಲದೆ ತಮ್ಮ ಹಕ್ಕುಗಳನ್ನ ಕಳೆದುಕೊಂಡು ತನಗೇನು ನ್ಯಾಯಯುತವಾಗಿ ಸಿಗಬೇಕಿತ್ತು ಅದು ಸಿಗದೆ ಒದ್ದಾಟ ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಇಲ್ಲಿ ಸೇರಿದವರು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ತಮ್ಮನ್ನು ತಾವು ಬೆಳೆಯಬೇಕಂತ ಹೇಳುವ ಇಚ್ಛೆಯನ್ನು ಇಟ್ಕೊಂಡವರು. ರಾಜಕೀಯವಾಗಿ ನಾವು ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು. ನಾನು ಚೇರ್ಮನ್ ಆಗಬೇಕು, ನಾನು MLA ಆಗಬೇಕು, ನಾನು MLC ಆಗಬೇಕು, ನಾನು MP ಆಗಬೇಕು, ನಾನು ಬೋರ್ಡ್ ಕಾರ್ಪೊರೇಷನ್ಗಳಿಗೆ ಡೈರೆಕ್ಟರ್ ಆಗಬೇಕು ಅಂತ ಹೇಳುವ ಆಲೋಚನೆ ಕೊಟ್ಟು ಇಟ್ಟಿರುವಂಥವ್ರು ನೀವು ನನ್ನ ಕಿವಿ ಮಾತನ್ನು ನೀವು ಕೇಳಬೇಕಾಗುತ್ತೆ. ಸಮಾಜದಲ್ಲಿ ಜನರ ಸಂಘರ್ಷಗಳಿಗೆ ಸ್ಪಂದನೆ ಮಾಡಿ, ಅವರು ಕರೆದಾಗ ಅವರ ಹತ್ತಿರ ಹೋಗಿ ಅವರ ಬೇಕು ಬೇಳೆಗಳಿಗೆ ಸ್ಪಂದನೆ ಮಾಡಿ, ಜನರ ಸೇವೆಯಲ್ಲಿ ಅಧಿಕಾರ ಸಿಗಲಿ ಸಿಗದೇ ಇರಲಿ ನಿರಂತರವಾಗಿ ಜನರ ಜೊತೆ ಇರುವುದನ್ನು ನೀವು ಕಲಿತರೆ ನೀವು ರಾಜಕೀಯದಲ್ಲಿ
ಯಶಸ್ವಿ ಆಗ್ತೀವಿ ಅಂತ ಅರ್ಥ. ನಮಗೆಲ್ಲರಿಗೂ ಗೊತ್ತಿದೆ, 2014ರಲ್ಲಿ ನಾನು ವಿಧಾನ ಪರಿಷತ್ನ ಶಾಸಕನಾದೆ. 2020ಕ್ಕೆ ನಾನು ಶಾಸಕರಿಂದ ನಿವೃತ್ತಿ ಆದೆ. ಆದರೆ ಇವತ್ತಿನ ದಿನದವರೆಗೂ ನಾನು ನಿವೃತ್ತಿ ಆಗಿದ್ದೇನೆ ಅಂತೇಳಿ ಫಾದರ್ ನನ್ನ ಹತ್ರ ಬರ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ, ಇಲ್ಲೋ ಗೊತ್ತಿಲ್ಲ. ನಮ್ಮ ಮೇಲ್ವಿಚಾರಕರು ನಮ್ಮ ಜೊತೆ ನನ್ನ ಸಂಪರ್ಕದಲ್ಲಿ ಇದ್ರು. ಅವ್ರಿಗೂ ನಾನು ನಿವೃತ್ತಿ ಆಗಿದ್ದೇನೋ ಇಲ್ವಾ ಅಂತ ಗೊತ್ತಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಅಧಿಕಾರ ಇರಲಿ ಇರದೇ ಇರಲಿ, ನಮ್ಮ ಚಲನವಲನಗಳಲ್ಲಿ ಬದಲಾವಣೆ ಆಗಲಿಕ್ಕೂಡುದು, ನಮ್ಮ ನೀತಿ ಸಿದ್ಧಾಂತಗಳಲ್ಲಿ ಬದಲಾವಣೆ ಆಗಲಿಕ್ಕೂಡುದು, ನಮ್ಮ ಕರ್ತವ್ಯದಲ್ಲಿ ನಾವು ಬದಲಾವಣೆ ಆಗಲಿಕ್ಕೂಡುದು. ಶಾಶ್ವತವಾದಂಥ ಆಸ್ತಿ ಅಲ್ಲ, ಇದು ಒಂದು ಬರೇ ತಾತ್ಕಾಲಿಕವಾಗಿ ಸಿಕ್ಕಿದಂಥ ಒಂದು ಅವಕಾಶ. ಈ ಅವಕಾಶವನ್ನು ಬಳಸಿ ಈ ಅವಕಾಶದಲ್ಲಿರುವಂಥ ಎಲ್ಲ ಪ್ರಯೋಜನಗಳನ್ನು ಜನಸಾಮಾನ್ಯರಿಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ, ಅವರ ಕಡೆಗೆ ನೀವು ಕೊಟ್ಟರೆ, ಜನ ನಿಮ್ಮನ್ನು ಪ್ರೀತಿಸ್ತಾರೆ, ಜನ ನಿಮ್ಮನ್ನು ಹೊಗಳ್ತಾರೆ, ನಿಮ್ಮನ್ನು ಜೀವನ ಉದ್ದಕ್ಕೂ ಅವರು ನಿಮ್ಮನ್ನು ಹೊಗಳಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ನೀವು ಬೇರೂರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. 2017ರಿಂದ ಇವತ್ತಿನವರೆಗೂ ಸತತವಾಗಿ ನಾನು ಬೀದರ್ ಜನರ ಪ್ರೀತಿಯನ್ನು ಗಳಿಸಿದ್ದೇನೆ. ಎಲ್ಲಿಯೋ ಹೋಗಲಿ, ಎಲ್ಲಿಯೋ ಬರಲಿ, ಪ್ರತಿ ಸಲ ನಾನು ಬಂದಾಗ ನನ್ನ ಜೊತೆ ಇದ್ದು ನನಗೆ ಪ್ರೀತಿ ವಿಶ್ವಾಸ ಕೊಟ್ಟು ದೊಡ್ಡ ದೊಡ್ಡ ಹೂಮಾಲೆಗಳು ನನಗೆ ಎತ್ತುಕೊಂಡು ಹೋಗ್ಲಿಕ್ಕೆ ಆಗಲಿಕ್ಕೆ ಅಷ್ಟು ದೊಡ್ಡ ಹೂಮಾಲೆಗಳನ್ನು ತಂದು ಶಾಲೆಗಳನ್ನು ಹಾಕಿ ಸಾಧಾರಣವಾಗಿ ಎಲ್ಲಿಯೂ ಟೊಪ್ಪಿ ಇಡೋದಷ್ಟು ಜಾಸ್ತಿ ನನಗೆ ಟೊಪ್ಪಿ ಇಟ್ಟಿರ್ತಕ್ಕಂಥದ್ದು ಬೀದರ್. ಟೊಪ್ಪಿ ಅಂದರೆ ಪ್ರೀತಿಯ ಟೊಪ್ಪಿ, ಅದು ಮೋಸದ ಟೊಪ್ಪಿ ಅಲ್ಲ, ಪ್ರೀತಿಯ ಟೊಪ್ಪಿಯನ್ನು ಇಟ್ಟಿರ್ತಕ್ಕಂಥದ್ದು ಬೀದರ್. ಹಾಗಾಗಿ ನಾನು ನಿಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದೇನೆ. ಇವತ್ತಂದು ಆ ಗೇಟಿನಿಂದ ಇಲ್ಲಿಯವರೆಗೆ ಆ ಬ್ಯಾಂಡ್ ಏನಂತಾರೆ, ಬ್ಯಾಂಡ್ ಅಮಿತಾಬ್ ಬಚ್ಚನ್ ಅಲ್ಗೀಸ್ನ ಮೂಲಕ ಅಮಿತಾಬ್ ಬಚ್ಚನ್ ಡ್ಯಾನ್ಸ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದು ಅತ್ಯಂತ ಪ್ರೀತಿಯಿಂದ ಈ ಸನ್ಮಾನವನ್ನು ನೀಡಿದ್ದೀರಿ. ಇಬ್ಬರು ಧರ್ಮಗುರುಗಳು ಆಚೆ ಒಬ್ಬರು ಈಚೆ ಒಬ್ಬರು ಕೂತು ನನ್ನನ್ನು ನೀವು ಆಶೀರ್ವದಿಸಿದ್ದೀರಿ. ಮನನವರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದೀರಿ. ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಬಂದು ಸಹಕರಿಸಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರಾಜ್ಯ ಸರ್ಕಾರ 200 ಕೋಟಿ ಅನುದಾನ ಮೀಸಲಿಟ್ಟಿದೆ. ಈಗಾಗಲೇ 80 ಕೋಟಿ ಅನುದಾನ ಬಿಡುಗಡೆ ಕೂಡ ಮಾಡಲಾಗಿದೆ. ಶೀಘ್ರವೇ ಕಾರ್ಪೊರೇಷನ್ಗೆ ಅಧ್ಯಕ್ಷ ಮತ್ತು ನಿರ್ದೇಶಕರ ನೇಮಕವಾದ ಬಳಿಕ ಅನುದಾನ ಖರ್ಚು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ನೂತನ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮುದಾಯ ಮತ್ತು ಸ್ಮಶಾನ ಭೂಮಿಗಾಗಿ 200 ಕೋಟಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ, ಶ್ರಮ ಶಕ್ತಿ ಶಿಕ್ಷಣ, ಗಂಗಾ ಕಲ್ಯಾಣ ತರಬೇತಿ ಮುಂತಾದವುಗಳಿಗೆ ಅನುದಾನ ಬಳಸಲಾಗುವುದು. ಈಗಾಗಲೇ ಪ್ರಗತಿ ಪರಿಶೀಲನೆ ಮಾಡಲಾಗಿದೆ. MBA ಮತ್ತು MCA ಓದುವ ಮಕ್ಕಳಿಗೆ 5 ವರ್ಷಗಳ ಕಾಲ ಶುಲ್ಕ ಭರಿಸಲು ಕ್ರಮ ತೆಗೆದುಕೊಂಡಿದ್ದೇವೆ. ಇನ್ನು ಮುಂದೆ ನನ್ನಿಂದ ಓದಲು ಆಗುತ್ತಿಲ್ಲ ಎಂದು ಯಾರಾದರೂ ವಿದ್ಯಾರ್ಥಿಗಳು ನನ್ನ ಮುಂದೆ ನೋವು ತೋಡಿಕೊಂಡರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜಕೀಯ ವಿಚಾರವಾಗಿ ಮಾತನಾಡಿರುವ ಅವರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿಯವರಿಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ, ಇತರ ಅಭಿವೃದ್ಧಿ ಹಣವು ಗ್ಯಾರಂಟಿ ಬಳಸಲಾಗುತ್ತದೆ ಎಂಬುದನ್ನು ಸಾಬೀತುಪಡಿಸಲಿ ನೋಡೋಣ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂದು ಸುಳ್ಳು ನೆಪ ಹೇಳಿ ಜನರಿಗೆ ದಾರಿ ತಪ್ಪಿಸಲು ಹೊರಟಿರುವ ಇವರಿಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಈ ಭಾಗದಲ್ಲಿ ಸೋತು ಸುಣ್ಣವಾಗಿರುವ ಇವರಿಗೆ ಮಾತನಾಡಲು ವಿಷಯಗಳೇ ಇಲ್ಲ. ಹೀಗಾಗಿ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಹಿಸದೆ ಹೊಟ್ಟೆ ಕಿಚ್ಚು ಪಡುತ್ತಿರುವವರು. ನೀಟ್ ವಿಷಯವಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡುವಾಗ ಮೈಕ್ ಬಂದ್ ಮಾಡಲಾಗುತ್ತಿದೆ. ಇಡೀ ದೇಶದಂತ ಯುವ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಬಿಜೆಪಿಗರಿಗೆ ಈ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಜನ ತಕ್ಕ ಉತ್ತರ ನೀಡಿದ್ದಾರೆ ಎಂದು ನೀಟ್ ಪರೀಕ್ಷೆ ಬಗ್ಗೆ ಈ ತಿಂಗಳು 15ರಿಂದ ನಡೆಯಲಿರುವ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಅದಕ್ಕೆ ಗೇಟ್ ಪಾಸ್ ನೀಡಲಾಗುವುದು. ಹಿಂದೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ
ಸಿಇಟಿ ಪರೀಕ್ಷೆ ಜಾರಿಗೆ ತಂದು ಇಲ್ಲಿಯ ರಾಜ್ಯದ ವಿದ್ಯಾರ್ಥಿಗಳಿಗೆ ನ್ಯಾಯಯುತ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟಿದ್ದರು. ಅದನ್ನೇ ಪುನರ್ ಪ್ರಾರಂಭಿಸಲು ನಮ್ಮ ಸರ್ಕಾರ ಚರ್ಚಿಸಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಜಾನ್ ವೆಸ್ಲಿ, ಮಾಜಿ ಬುಡಾ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ವನಿಲಾ ಸೂರ್ಯವಂಶಿ, ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಜಾರ್ಜ್ ಫರ್ನಾಂಡಿಸ್, ಪಕ್ಷದ ಪ್ರಮುಖರಾದ ಎಸ್ಪಿ ರಾಜಶೇಖರ್, ಮಹೇಶ್ ಹಿರೇಮನಿ, ಯೇಸುದಾಸ್ ಆಣದುರೆ, ಅರ್ಜುನ್ ಕನಕ್, ಫಿಲಿಪ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಾರಿ ವಿಧಾನ ಪರಿಷತ್ತಿನ ಶಾಸಕನಾಗಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾದ ಮೇಲೆ ರಾಜ್ಯದ ಉದ್ದಗಲಕ್ಕೂ ಭೇಟಿ ಕೊಟ್ಟು ಮುಂದೆ ನಡೆಯುವಂಥ ಅಧಿವೇಶನ 15 ತಾರೀಕಿಗೆ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಆ ಅಧಿವೇಶನದಲ್ಲಿ ಅನೇಕ ವಿಚಾರಗಳನ್ನು ಮಂಡನೆ ಮಾಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಟುಕೊಂಡು ನನ್ನ ಪ್ರವಾಸವನ್ನು ಕೈಗೊಂಡಿದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ, ಅದೇ ರೀತಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಇವತ್ತು ಬೀದರ್ ಜಿಲ್ಲೆಗಳಿಗೆ ಬಂದಿದ್ದೇನೆ. ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದಿದೆ. ಕರ್ನಾಟಕ ಕ್ರೈಸ್ತ ಸಮುದಾಯಕ್ಕೋಸ್ಕರ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ನೋಂದಾವಣಿ ಆಗಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಲ್ಲಿ ನೋಂದಾವಣಿ ಮಾಡಲಾಗಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ 23-24ನೇ ಸಾಲಿನ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಮೀಸಲು ಇಟ್ಟಿದ್ದಾರೆ. ಇದರಲ್ಲಿ ಸುಮಾರು 80 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಕಾರ್ಪೊರೇಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಾರಿಗೆ ಬಂದ ಮೇಲೆ ಆ ದುಡ್ಡನ್ನು ವಿನಿಯೋಗ ಮಾಡೋದ್ರ ಜೊತೆಗೆ ಈಗ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ನಾನು ಸದಸ್ಯನಿದ್ದೇನೆ. KJ ಜಾರ್ಜ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ 85 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸುಮಾರು 40 ಕೋಟಿ ರೂಪಾಯಿ ಕಮಿಟೆಡ್ ಎಕ್ಸ್ಪೆಂಡಿಚರ್, ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಬದ್ಧ ಹೊಣೆಗಾರಿಕೆಗಳು, ಇದಕ್ಕೆ ಮೀಸಲಿಟ್ಟಿದ್ದೇವೆ. 20 ಕೋಟಿ ರೂಪಾಯಿ ಹೊಸ ಪ್ರಪೋಸಲ್ಸ್ಗಳು, ಚರ್ಚ್ ರಿಪೇರಿ, ಕಂಪೌಂಡ್ ಹಾಲ್ ಹಾಕುವಂಥದ್ದು, ಸ್ಮಶಾನಗಳ ಅಭಿವೃದ್ಧಿ ಅಥವಾ ಸಮುದಾಯ ಭವನ ರಚನೆ, ಇದಕ್ಕೆ ಮೀಸಲಿಟ್ಟಿದ್ದೇವೆ. ಮತ್ತು ಉಳಿದ 25 ಕೋಟಿ ರೂಪಾಯಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ KMDC ಇದಕ್ಕೆ ವಿದ್ಯಾಭ್ಯಾಸಕ್ಕೆ, ಅರಿವು ಯೋಜನೆಗೆ, ವಿದ್ಯಾಭ್ಯಾಸ ಸಾಲ ಮತ್ತು ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ, ಗಂಗಾ ಕಲ್ಯಾಣ, ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ, ಇದಕ್ಕೆ 25 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜಾರಿಗೆ ಬರುವ ತನಕ. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸಸೂತ್ರವಾಗಿ ನಡೆಸ್ತಾ ಇದ್ದಾರಾ ಇಲ್ಲ ಅಂತೇಳುವುದನ್ನು ಇವತ್ತು ಬೆಳಿಗ್ಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ದೇನೆ. ಮತ್ತು ವಿದ್ಯಾಭ್ಯಾಸಕ್ಕಾಗಿ ಯಾರು ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ಮೆಡಿಕಲು, MBA, MCA, MTech, MD ಈ ಥರ ಇದಕ್ಕೆಲ್ಲ ಶಿಕ್ಷಣಕ್ಕೆ ಹೋಗ್ತಾರೆ, ಅವರಿಗೆ ಹುಡುಕಿ ಅವರ CETಯಲ್ಲಿ ಸೀಟು ಅವರಿಗೆ ಸಿಕ್ಕಿದ ಕೂಡಲೇ ನಾವೇ ಅವರ 5 ವರ್ಷಗಳ ಫೀಸನ್ನು ನೇರವಾಗಿ KTA ಕರ್ನಾಟಕ
ಕರ್ನಾಟಕ KET ಕರ್ನಾಟಕ ಎಜುಕೇಷನ್ ಟ್ರೈಬ್ಯುನಲ್ ಮುಖಾಂತರ ಕಟ್ಟಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ KMDC ಅಧಿಕಾರಿಗಳಿಗೆ ನಾನು ಸೂಚನೆ ನೀಡಿದ್ದೇನೆ. ಯಾರ್ಯಾರು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ಯಾರ್ಯಾರು ವಿದ್ಯಾರ್ಥಿಗಳು ಬಡತನ ರೇಖೆಯಿಂದ ಕಡಿಮೆ ಇದ್ದಾರೆ, ಅವರನ್ನು ಕಾಲೇಜುಗಳಿಗೆ ಹೋಗಿ ಹುಡುಕಿ ಅವರನ್ನು ತಂದು ಅವರಿಗೆ ಈ ಯೋಜನೆಯ ಅರಿವು ಯೋಜನೆಯ ಪ್ರಯೋಜನವನ್ನು ಕೊಡಬೇಕು ಅಂತ ಹೇಳುವುದನ್ನು ನಿರ್ದೇಶನವನ್ನು ಕೊಟ್ಟಿದೆ. ಹಾಗಾಗಿ ಯಾರೂ ದುಡ್ಡಿಲ್ಲ, ಹಾಗೆ ನಾನು ಇಂಜಿನಿಯರಿಂಗ್ ಓದುವುದಿಲ್ಲ, ದುಡ್ಡಿಲ್ಲ ನಾನು MBA ಓದುವುದಿಲ್ಲ, ದುಡ್ಡಿಲ್ಲ BSc ನರ್ಸಿಂಗ್ ಮಾಡೋದಿಲ್ಲ, ದುಡ್ಡಿಲ್ಲ MCA ಮಾಡೋದಿಲ್ಲ ಅಂತ ಹೇಳುವುದನ್ನು ಒಂದು ವಿದ್ಯಾರ್ಥಿಯೂ ಹೇಳಬಾರ್ದು ಅಂತ ಹೇಳುವುದ ಖಡಕ್ ಸೂಚನೆಯನ್ನು ಅಧಿಕಾರಿಗಳಿಗೆ ನೀಡಿದ್ದೇನೆ. ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳುವುದನ್ನು ಹೇಳಿದ್ದೇನೆ. ಯಾಕಂದರೆ ನಾವು ಕೊಟ್ಟಿರ್ತಕ್ಕಂಥ 25 ಕೋಟಿ ರೂಪಾಯಿ ಏನಿದೆ ಅದು ಅವರ ಫೀಸ್ ಕಟ್ಟಲಿಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು. ತಂದೆ ತಾಯಿಯವರಿಗೆ ತಮ್ಮ ಹೊಣೆಗಾರಿಕೆಯಿಂದ ಕಡಿಮೆ ಮಾಡಿ ಸರ್ಕಾರ ಅವರ ಪರವಾಗಿ ಫೀಸನ್ನು ಕಟ್ಟಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳುವುದನ್ನು ಹೇಳಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರದಲ್ಲಿದೆ. BJPಯವರು ಕಲ್ಯಾಣ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸೋತು ಸುಣ್ಣ ಆಗಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಅವರಿಗೆ ಇವತ್ತು ದೇಶದ ಮುಂದೆ ಅಂದರೆ ಮೋದಿ ಮುಂದೆ ಹೋಗಿ ನಿಲ್ಲುವ ಗೌರವ ಇಲ್ಲ. ಅವರು ಬಯಸಿದ್ದೊಂದು ಮತದಾರರು ಅವರ ವಿರುದ್ಧವಾದ ತೀರ್ಮಾನವನ್ನು, ಇಡೀ ದೇಶದಲ್ಲಿ BJPಯ ವಿರುದ್ಧವಾದ ತೀರ್ಮಾನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಿದೆ. ಹಾಗಾಗಿ BJPಯವರು ಈಗ ಕಾಂಗ್ರೆಸ್ನವರ ಮೇಲೆ, ಸರ್ಕಾರದ ಮೇಲೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ಹಗರಣಗಳು ನಡೆಯುತ್ತಲಿದ್ದು, ಇತ್ತೀಚೆಗೆ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಾದ ಹಗರಣದ ಸದ್ದು ಮಾಡದೆ ಹೀಗೆಂದು ಹೇಳುತ್ತಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2022-23ನೇ ಸಾಲಿನಲ್ಲಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲೊಂದಾದ ಚಿದ್ರಿ ರಸ್ತೆಯಲ್ಲಿರುವ ಸಿದ್ದರಾಮಯ್ಯ ಬಡಾವಣೆ ಮತ್ತು ನೌಬತ್ನಲ್ಲಿರುವ ವ್ಯಾಲ್ಯೂ ಲೇಔಟ್ಗಳಲ್ಲಿ ತಲಾ 8 ನಿವೇಶನಗಳು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಗ್ರಾಮದ ಸರ್ವೆ ನಂಬರ್ 22/2, 21/1ರಲ್ಲಿರುವ 26 ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದ್ದು, ಈ ಎಲ್ಲವುಗಳ ಬಗ್ಗೆ ತನಿಖೆ ನಡೆಸಲು ವಿಧಾನ ಪರಿಷತ್ ಕಲಾಪದಲ್ಲಿ ನಾನು ಸರ್ಕಾರದ ಗಮನಕ್ಕೆ ನಡೆಸಲು ವಿಧಾನ ಪರಿಷತ್ ಗೂನಳ್ಳಿ ಗ್ರಾಮದ ಸರ್ವೆ ನಂಬರ್ 22/2, 21/1ರಲ್ಲಿರುವ 26 ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದ್ದು, ಈ ಎಲ್ಲವುಗಳ ಬಗ್ಗೆ ತನಿಖೆ ನಡೆಸಲು ವಿಧಾನ ಪರಿಷತ್ ಕಲಾಪದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತಂದಿರುತ್ತೇನೆ. ಅದಕ್ಕೆ ಮಂತ್ರಿಗಳು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ 19/8/2023ರಲ್ಲಿ ಒಂದು ತನಿಖಾ ತಂಡ ಹಾಗೂ ನಗರ ಹಾಗೂ ಗ್ರಾಮೀಣ ಯೋಜನಾ ಇಲಾಖೆ ಧಾರವಾಡ ಇವರ ಒಂದು ತನಿಖಾ ರಚಿಸಿ ತನಿಖೆ ಮಾಡಲು ಸರ್ಕಾರ ಆದೇಶ ನೀಡಿತು. ಅದರನ್ವಯ ಸರ್ಕಾರವು ಕಾನೂನಿನ ಮೊರೆ ಹೋಗಿ ಈ ಹಗರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕ ಹಗರಣದಲ್ಲಿ ಶಾಮೀಲಾಗಿದ್ದರೆ ಹಿಂದಿನ ಬುಡ ಅಧ್ಯಕ್ಷರಾದ ಬಾಬು ವಾಲಿಯವರ ವಿರುದ್ಧ ಭಾರತೀಯ ದಂಡ ಸಹಿತ 409ರನ್ವಯ ಜಾಮೀನು ರಹಿತ ಕೇಸ್ ದಾಖಲಿಸಲು ಹಾಗೂ ಇದರಲ್ಲಿ ಸರ್ಕಾರದ ಬೋಕಸ್ಗೆ ಆರ್ಥಿಕ ಹಾನಿಯಾದರೆ ಅವರಿಂದ ಹಣ ವಸೂಲಿ ಮಾಡಲು ಹಾಲಿ ಬುಡ ಆಯುಕ್ತರಿಗೆ ನಿರ್ದೇಶನ ನೀಡಿತು. ಆದರೆ ಹಾಲಿ ಬುಡ ಆಯುಕ್ತರಾದ ಶ್ರೀಕಾಂತ್ ಅವರು ಬಿಜೆಪಿ ರಾಜಕೀಯ ಪ್ರಭಾವಿಯೊಬ್ಬರು ಸಂಬಂಧಿಯಾಗಿರುವುದರಿಂದ ಈ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆಂಬ ಅನುಮಾನ ವ್ಯಕ್ತವಾಗುತ್ತದೆ ಎಂದು ಅರಳಿ ಹೇಳಿದರು. ಶಾಹೀನ್ ಕಾಲೇಜು ಎದುರುಗಡೆ ಇರುವ ಕೇರ್ ಪ್ರದೇಶದ ಅಭಿವೃದ್ಧಿಗೆ 2 ಕೋಟಿ ಹಾಗೂ ಪಾಪನಾಶ್ ಕೆರೆ ಮೇಲಿನ ಫುಟ್ಪಾತ್ ಅಭಿವೃದ್ಧಿಗೆ 2 ಕೋಟಿಯಂತೆ ಹಣ ಬಿಡುಗಡೆಯಾಗಿದ್ದು, ಇದರಲ್ಲಿ ಆಗಿನ ಅಧ್ಯಕ್ಷರಾದ ಬಾಬು ಅಲಿ ಅವರದ್ದೇ ಕೈವಾಡವಿರುತ್ತದೆ. ನಾನು ಹಾಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಮತ್ತು ಮಾಜಿ MLC ರಘುನಾಥರಾವ್ ಮಲ್ಕಾಪುರೆ ಕೇವಲ ಸಭೆಗಳಿಗೆ ಮಾತ್ರ ಸೀಮಿತರಾಗುತ್ತಿದ್ದೇವೆ. ಆದರೆ ಈ ಎಲ್ಲ ಅಕ್ರಮಗಳಿಗೆ ಮಾಜಿ ಬುಡ ಅಧ್ಯಕ್ಷ ಬಾಬು ಅಲಿ ಹಾಗೂ ಆಗಿನ ಬುಡ ಆಯುಕ್ತ ಅಭಯ್ ಕುಮಾರ್ ಪಾಟೀಲ್ ಅವರೇ ಪ್ರಮಾದ ಎಸಗಿದ್ದಾರೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಬುಡದಲ್ಲಾದ ಅಕ್ರಮ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಗಮನಕ್ಕೂ ತರಲಾಗಿದ್ದು, ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದರ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ. ಅದು ಸಹ ಸಾಧ್ಯವಾಗದಿದ್ದರೆ ಹೈಕೋರ್ಟ್ ಮೊರೆ ಹೋಗಿ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಗೌತಮ್ ವಾಗ್ರಾಜ್ ಉಪಸ್ಥಿತರಿದ್ದರು. ಈಗಾಗಲೇ ನನ್ನ ಅವಧಿ ವಿಧಾನ ಪರಿಷತ್ ಸದಸ್ಯನ ಅವಧಿ
6 ವರ್ಷ ಮುಗಿದು 17ನೇ ತಾರೀಕಿಗೆ ಮುಗೀತು. ಆ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭೇಟಿಯಾಗಬೇಕು, ಡಿಸ್ಕಸ್ ಮಾಡಬೇಕು ಅನ್ನೋದು ಒಂದು ಕಾರಣದಿಂದ ಹಾಗೂ ಇನ್ನೊಂದು ಮಹತ್ವವಾದ ಪ್ರಕರಣವನ್ನು ತಮ್ಮೆದುರಿಗೆ ಬೆಳಕಿಗೆ ತರಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹಲವಾರು ಹಗರಣಗಳು ನಡೀತಾ ಇದ್ದವು. ಆ ಹಗರಣಗಳ ಬಗ್ಗೆ ತಮಗೆ ಹೇಳಿದ್ರೆ ನೀವು ಸಹಜವಾಗಿ ಅದು ಒಂದು ನಿಯಮದ ಅದಕ್ಕೆ ಏನು ದಾಖಲೆ ಅಂತ ಕೇಳ್ತೀವಿ. ಆ ಉದ್ದೇಶದಿಂದ ನಾನು ಹೆಚ್ಚಿಗೆ ಅವು ಹೇಳಕ್ಕೆ ಹೋಗಲ್ಲ, ಭಾಳಷ್ಟು ಅದಾವ ಪ್ರಕರಣಗಳು. ಆದರೆ ಈ ಹಿಂದೆ ಡಿಸೆಂಬರ್ 2020ರಿಂದ ಏನು 23ರವರೆಗೆ ಏನು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಬೆಳಕು ಚೆಲ್ಲಬೇಕಂತ ನಾನು ಬಂದಿದ್ದೆ. ನಾನು ಕಳೆದ 2021 ಮಾರ್ಚಿಂದ ಸತತವಾಗಿ ಬೂಡಾ ಆಯುಕ್ತರಿಗೆ, ಅಲ್ಲಿನ ಅಧ್ಯಕ್ಷರಿಗೆ, ಅಂದಿನ ಅಧ್ಯಕ್ಷರಾದಂಥ ಶ್ರೀ ಬಾಬು ವಾಲಿ ಅವರಿಗೆ ಹಲವಾರು ಪತ್ರ ಬರೆದಿದೆ. ಈ ರೀತಿಯ ತಪ್ಪಾಗ್ತಾಯಿದೆ, ಸರಿ ಮಾಡಿರಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ, ಪಬ್ಲಿಕ್ಕಿಗೆ ಹರಾಸ್ಮೆಂಟ್ ಮಾಡಬೇಡ್ರಿ, ಎಲ್ಲ ಹೇಳ್ಕೊತ ಬಂದೆ. ಆದರೆ ಯಾವುದೂ ಅವ್ರು ಕಿವಿಗೊಡಲಿಲ್ಲ. ಅಧ್ಯಕ್ಷ ಆಮೇಲೆ ಆಯುಕ್ತರಾದ ಅಭಯ್ ಕುಮಾರ್ ಇಲ್ಲಿಗಲ್ ಎಲ್ಲ ಆ್ಯಕ್ಟಿವಿಟೀಸ್ ನಡೆಸ್ತಾಯಿದ್ರು. ಅದಕ್ಕೆ ನಾನು ಭಾಳ ರೋಷ್ ಹೋದೆ. ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದೆ. ಆ ಸರ್ಕಾರದಲ್ಲಿ ಏನು ಇದಿದೆ, ಹಿಂದಿನ ಗೌರ್ಮೆಂಟ್ನಲ್ಲಿ ಇನ್ನು ಸೆಕ್ರೆಟರಿ ಇದೆ, ಆ ಸೆಕ್ರೆಟರಿಯಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇತ್ತು ಗೊತ್ತಿಲ್ಲ, ಅದು ಯಾವುದೂ ಬೆಳಕಿಗೆ ಬರ್ತಿಲ್ಲ. ಅದಕ್ಕೆ ನಾನು ಸಿಟ್ಟತ್ತಿ ನಾನು ಸದನದಾಗ ಒಂದು ಅವಕಾಶ ಇತ್ತು ನನಗೆ ಸದನದಾಗ ಮಾತಾಡೋಕ್ಕೆ. ಸದನದಾಗ ಪ್ರಶ್ನೆಗೆ ಉತ್ತರ ಕೊಟ್ಟು ಆನಂತರ ಒಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ಆಗಿದೆ, ಏನಾಗಿದೆ ನೋಡ್ರಿ ಅಂತಂದು ದಿನಾಂಕ 19/8/2023 ಒಂದು ತನಿಖಾ ತಂಡ ಮಾಡಿದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ತಂಡ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಅಧಿಕಾರಿಗಳು ಧಾರವಾಡ ಇವರ ನೇತೃತ್ವದಲ್ಲಿ ಒಂದು ತಂಡ ಬಂತು. ಎರಡೂ ತಂಡ ತನಿಖೆ ಮಾಡಿ ಇಲ್ಲಾದಂಥ ಅವ್ಯವಹಾರ ಬಗ್ಗೆ ವಿಶೇಷವಾಗಿ 22 ಗೋರ್ನಡಿ 22/1, 22/2, 26/1 ಈ ಲೇಔಟ್ನಲ್ಲಿ ಸರ್ವೆ ನಂಬರ್ 2/2, 21/1 ಈ ಎರಡು ಸರ್ವೆ ನಂಬರ್ ಅಲ್ಲದೆ 22/2, 21/1 ಈ ಎರಡು ಲೇಔಟ್ನಲ್ಲಿ ಇದು ಸುಮಾರು 26 ಎಕರೆ 17 ಗುಂಟೆನೇ ಇರಬೇಕು. ಇಲ್ಲಿ ಯಾವುದೇ ಗೂಡಾದ ಪ್ರಕ್ರಿಯೆ ಆಗಲಾರ್ದೇ ರೋಡ್ ಆಗಬೇಕು, ನಲ್ಲಾಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಬರಬೇಕು, ಆ ನಂತರ ಮಾರಾಟ ಮಾಡಬೇಕು, ಹಂಚಿಕೆ ಮಾಡಬೇಕು, ಬೇರೆಯವ್ರಿಗೆ ಯಾರಿಗೆ ಕಾಲ್ ಮಾಡಿ ಹಂಚಿಕೆ ಮಾಡೋ ಪದ್ಧತಿ ಇದೆ. ಆ ಪದ್ಧತಿ ಮಾಡಲಾರ್ದೇ ಯಾವುದೂ ಅಲ್ಲಿ ರಸ್ತೆ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ಅಂಡರ್ಗ್ರೌಂಡ್ ಡ್ರೈನ್ ಇಲ್ಲ. ಇಂಥ ಇಲ್ಲದ ಟೈಮ್ನಾಗ ಅವರು ಕಾಲ್ ಮಾಡಿ ಪೇಪರ್ನಾಗೆ ಇದು ಹಂಚಿಕೆ ಮಾಡಿದ್ರು. ಆ ಹಂಚಿಕೆ ಮಾಡೋ ಟೈಮಿಗೆ ನಾನು ಹೇಳಿದೆ ಇದೆಲ್ಲ ಸರಿ ಇಲ್ಲ, ಮಾಡಬೇಡ್ರಿ, ಕಂಪ್ಲೀಟ್ ಆದಂಗೆ ಮಾಡಬೇಕು. ನಾವು ಪ್ರೈವೇಟ್ ಲೇಔಟ್ ಮಾಡಿದಾಗ ಅವರಿಗೆಲ್ಲ ಕರೆಕ್ಟಾಗಿದ್ರೆ ಮುನ್ಸಿಪಾಲ್ಟಿ KWSದಿಂದ ಎಲ್ಲ KBಯಿಂದ ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ನಾವು ಅಪ್ರೂವ್ ಕೊಡ್ತೀವಿ. ಆ ರೀತಿ ಮಾಡೋಣ ಬೇಡ ಅಂತಂದರು. ಇವರು ನನ್ನ ಮಾತಿಗೆ ಯಾವ್ದು ಬೆಲೆ ಕೊಡಲಾರ್ದೇ ತನ್ನ ಒಂದು ಇದರಿಂದ ಏನಂತಾರೆ ಅದಕ್ಕೆ ತಮ್ಮ ಪವರ್ ಯೂಸ್ ಮಾಡೋಕ್ಕಂತ ಒಂದು ಇದ್ರ ಮಾಡಿ ಪೇಪರ್ನಾಗ ಕಾಲ್ ಮಾಡಿ ಯೂಟ್ಯೂಬ್ ಮುಖಾಂತರ ಏನೋ ಹಂಚಿಕೆ ಮಾಡಿ, ಆ ಹಂಚಿಕೆ ಮಾಡೋ ಪದ್ಧತಿ ಸರಿಯಲ್ಲ, ಮಾಡಬೇಡ್ರಿ ಅಂತ ಪತ್ರ ಕೂಡ ಬರೋದು. ಆ ಪತ್ರಕ್ಕೂ ಬೆಲೆ ಕೊಡಲಾರ್ದೇ ಅವರು ಅದೇ ರೀತಿ ಯಾರಿಗೆ ಬೇಕದು ಅವ್ರಿಗೆ ಕರೆಸಿ ಅವ್ರ ಹೆಸರು ಬರೆಸಿ ಅವ್ರಿಗೆ ಕೊಟ್ಟಿದ್ದಾರೆ. ಹಂಚಿಕೆ ಮಾಡೋದು ಅದಕ್ಕೆ ಏನೋ ದುಡ್ಡು ಏನಾರ ಇರ್ತಲ್ಲ. ಈಗ 4 ಲಕ್ಷ ಒಂದು ಪ್ಲಾಟ್ ಕೊಟ್ಟಿರಿ, 5 ಲಕ್ಷ ಒಂದು ಪ್ಲಾಟ್ ಕೊಟ್ಟಿರಿ. ಈಗ ಯಾರ ಜಾಸ್ತಿ ಜನ ಬಂತಂದ್ರೆ ಇನ್ನೂ ಹೆಚ್ಚಿಗೆ ಆಗ್ಬೋದು.
ನಿಮ್ಗೆ ನಮ್ಮ ಇದಕ್ಕೆ ಪ್ರಾಧಿಕಾರಕ್ಕೆ ಲಾಭ ಆಗ್ತದೆ, ಇನ್ನೂ ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಯ್ತದೆ ಅಂದ್ರೆ ಅವ್ರು ಈಗ ನಮ್ಮ ಲೀಗಲ್ ಅಡ್ವೈಸರ್ದ ಗೌತಮ್ ಅವ್ರು ಬಂದಿದ್ದಾರೆ. ಹಾಗೆ ಆಮೇಲೆ ಸಿದ್ದರಾಮಯ್ಯ ಲೇಔಟ್ ಚಿದ್ರಿಯಲ್ಲಿರುವ 125 ಸರ್ವೆ ನಂಬರ್, ಇದರಲ್ಲಿ ಒಂದು 8 ಸೈಟ್ಗಳಿತ್ತು, ಓಪನ್ ಸೈಟ್ಸ್. ಆಮೇಲೆ ಈ ನೌಬಾದ್ನಲ್ಲಿ ವ್ಯಾಲ್ಯೂ ಅಂತದೆ ಇಲ್ಲಿ ಲಾಸ್ಟಿಗೆ, ಅಲ್ಲಿ ಒಂದು 8 ಪ್ಲಾಟ್ ಇತ್ತು, ಕಾರ್ನರ್ ಪ್ಲಾಟು ಸೈಟು ಅನ್ಸೈಸ್ ಸೈಟು. ವ್ಯಾಲ್ಯೂ ಅಂತ ಹೋದ್ರೆ ಹೆಸರೇ ವ್ಯಾಲ್ಯೂ. ಸಿದ್ದರಾಮಯ್ಯ ಲೇಔಟಾಗ 40-13, 40-14, 40-50, 40-60 ಹಿಂಗೆ 9 ಸೈಟಲ್ಲಿ ಇದ್ದಿದ್ದು. ಬಟ್ 14-14ರಲ್ಲಿ 9 ಸೈಟು, ಆಮೇಲೆ 8 ಸೈಟ್ ಇಲ್ಲಿ ವ್ಯಾಲ್ಯೂನಾಗ ಅವು ನಾನು ಹೇಳಿದೆ ಇವು ಆಕ್ಷನ್ ಮಾಡಿ. ಕಾರ್ನರ್ ಪ್ಲಾಟ್ ಅದಾವ, ಓಪನ್ ಪ್ಲಾಟ್ ಅದಾವ, ಯಾರ ಆ್ಯಕ್ಷನ್ ಮಾಡಿದ್ರೆ ಇನ್ನು ಜಾಸ್ತಿ ದುಡ್ಡು ಬರ್ತದೆ. ಇಲ್ಲ ಅಂಥೇಳಿ ಅವ್ರ ತಾನೇ ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡು ಒಂದು ನೋಟಿಫಿಕೇಶನ್ ಹಾಕಿದಂಗೆ ಮಾಡಿ, ನಾ ಆ ನೋಟಿಫಿಕೇಶನ್ ಕೂಡ ಅಬ್ಜೆಕ್ಷನ್ ಮಾಡಿದೆ. ಆ ನೋಟಿಫಿಕೇಶನ್ನು ಈ ನಮ್ಮ ಪತ್ರಕರ್ತರೊಬ್ಬರು, ನಾವು ಹೆಸರು ಹೇಳಕ್ಕೆ ಬಯಸಲ್ಲ, ಗೊತ್ತಿರ್ಬೇಕು ನಿಮಗೆ, ಅವರು ಬರೀ ಆ ಬುಡ ಆಫೀಸ್ಗೆ ಮಾತ್ರ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ ಆ ನೋಟಿಫಿಕೇಶನ್. ಎಲ್ಲಿ ಬಹಿರಂಗ ಬರೋಕ್ಕೆಲ್ಲ ಲೈಬ್ರರಿಗೆ ಬರಬೇಕು, ವಾರ್ತಾ ಆಫೀಸ್ಗೆ ಬರಬೇಕು, ಇಲ್ಲೆಲ್ಲ ಬರಬೇಕು, ಎಲ್ಲೂ ಬಂದಿಲ್ಲ. 2 ಪೇಪರ್, ಆ ಪೇಪರ್ ನಾ ದೂರು ಕೊಟ್ಟೀನಿ, ಅದು ಪ್ರಕ್ರಿಯೆ ನಡೀತದೆ. ಆ ಪೇಪರ್ ಹೆಸರು ಬೀದರ್ ಕ್ರಾಂತಿ. ಜಾಹೀರಾತಂದ ಈ ಸಿದ್ದರಾಮಯ್ಯ ಲೇಔಟ್ ವ್ಯಾಲ್ಯೂ ಇವೆಲ್ಲ ಆ ನೋಟಿಫಿಕೇಶನ್ ಆ ಪೇಪರ್ನಾಗ ಹಾಕ್ಸಾರೆ. ಆ ಪೇಪರು ಒಂದು ಬೀದರ್ ಸಂದೇಶ ಎಂಬ ಪೇಪರ್ನಾಗ, ಬೀದರ್ ಸಂದೇಶ ಪೇಪರಾಗ 2 ಕಡೆ ಬಂದಿದ್ದು. ಕನ್ನಡ ಪೇಪರು ಒಂದು ಹಿಂದಿ ಪೇಪರ್ ಕೊಟ್ಟಾರ. ಆದರೆ ಕನ್ನಡ ಪೇಪರ್ನಾಗ ಬರೀ ಆಫೀಸ್ ಫೈಲಿಗೆ ಮಾತ್ರ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.